नमस्कार दोस्तों, वेलकम टू विज्ञान डॉक्टर जी। आई एम डॉक्टर गोविंद राजन, रेडियोलॉजिस्ट यानी कि आपका स्क्ಯಾನಿಂಗ್ ಡಾಕ್ಟರ್। ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಪ್ರೆಗ್ನೆನ್ಸಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವತ್ತಿನ ವಿಡಿಯೋದಲ್ಲಿ ಲೆಟ್ ಅಸ್ ಟಾಕ್ ಅಬೌಟ್ ಟ್ರಾನ್ಸ್ವೆಜನಲ್ ಸ್ಕ್ಯಾನ್, ಅಂದರೆ TVS ಅಂತ ಬರಿತೀವಿ ಎಷ್ಟೋ ಸತಿ ನಾವು. ಆದರೆ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ನಾರ್ಮಲಿ ನಾವು ಸ್ಕ್ಯಾನಿಂಗ್ ಮಾಡುವಾಗ ಏನು ಮಾಡ್ತೀವಿ, ಪ್ರೋಬ್ ಅಂದರೆ ಅಲ್ಟ್ರಾಸೌಂಡ್ ಪ್ರೋಬ್ ಅಂದರೆ ಟ್ರಾನ್ಸ್ಡ್ಯೂಸರ್, ಅದನ್ನು ಹೊಟ್ಟೆಯ ಮೇಲೆ ಇಟ್ಟು ಅಥವಾ ಬಾಡಿಯ ಮೇಲ್ಗಡೆ ಇಟ್ಟು ಅಥವಾ ಚರ್ಮದ ಮೇಲೆ ಇಟ್ಟು ಸ್ಕ್ಯಾನ್ ಮಾಡ್ತೀವಿ. ಅದು ಸ್ವಲ್ಪ ಲೋ ರೆಸಲ್ಯೂಷನ್ ಇರುತ್ತೆ. ಡೀಪ್ ಸ್ಟ್ರಕ್ಚರ್ಸ್ ಅಂದರೆ ಹೊಟ್ಟೆ ದಪ್ಪ ಇದ್ದರೆ ಅಥವಾ ಡೀಪ್ ಇನ್ಸೈಡ್ ದಿ ಅಬ್ಡಾಮಿನಲ್ ಕ್ಯಾವಿಟಿ ಇದ್ರೆ ನೋಡೋದು, ಸ್ವಲ್ಪ ಪೆಲ್ವಿಕ್ ಕ್ಯಾವಿಟಿ ಇದ್ದರೆ ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂತಂದರೆ ಅದು ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ನಮಗೆ ಅಲ್ಟ್ರಾಸೌಂಡ್ ವೇವ್ಸ್ ಪೆನಿಟ್ರೇಷನ್ ಜಾಸ್ತಿ ಬೇಕು ಅಂತಂದರೆ ಫ್ರೀಕ್ವೆನ್ಸಿ ಕಡಿಮೆ ಇಟ್ಕೋಬೇಕಾಗತ್ತೆ. ಫ್ರೀಕ್ವೆನ್ಸಿ ಕಡಿಮೆ ಇಟ್ಕೊಂಡ್ರೆ ರೆಸಲ್ಯೂಷನ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಹೈ ರೆಸಲ್ಯೂಷನ್ ಇಮೇಜಸ್ ಬೇಕು ಅಂತಂದಾಗ ನಾವೇನು ಮಾಡ್ತೀವಿ, ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತೀವಿ. ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿದಾಗ ಅದು ರೆಸಲ್ಯೂಷನ್ ಇಂಪ್ರೂವ್ ಆಗುತ್ತೆ, ಆದರೆ ಅಲ್ಟ್ರಾಸೌಂಡ್ ವೇವ್ ಪೆನೆಟ್ರೇಷನ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಹೈ ರೆಸಲ್ಯೂಷನ್ ಇಮೇಜಿಂಗ್ ಬೇಕು ಅಂತಂದಾಗ ಆದಷ್ಟು ಹತ್ತಿರ ಇರೋ ಸ್ಟ್ರಕ್ಚರ್ಗಳನ್ನು ನೋಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಅಂತಂದರೆ ಏನು, ವೆಜೆನ ಒಳಗೆ ನಾವು ಟ್ರಾನ್ಸ್ಡ್ಯೂಸರ್ನ ಹಾಕಿ ನೋಡ್ತೀವಿ. ಅಂದರೆ ಇದನ್ನು ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಮಾಡ್ತೀವಿ, ಇದನ್ನು ಪ್ರೆಗ್ನೆನ್ಸಿಲಿ ನಾವು ವೆರಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಮಾಡ್ತೀವಿ. ಯೂಶ್ವಲಿ ಅರೌಂಡ್ 5 ವೀಕ್ಸ್, 6 ವೀಕ್ಸ್, 7 ವೀಕ್ಸ್, 8 ವೀಕ್ಸ್ ಯೂಶ್ವಲಿ ಈ ಟೈಮಲ್ಲಿ ಮಾಡ್ತೀವಿ ನಾವು. ಅಥವಾ ನಾವು ಸರ್ವಿಕ್ಸನ್ನು ಅಸೆಸ್ ಮಾಡಬೇಕು ಅಂತಂದಾಗ ಆದರೆ 12 to 13 ವೀಕ್ಸಲ್ಲೂ ಮಾಡ್ತೀವಿ ಇದನ್ನ. ಸೊ ಮೇಜರ್ ಇಂಡಿಕೇಶನ್ ಫಾರ್ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಈಸ್ ಹೈಯರ್ ರೆಸಲ್ಯೂಷನ್ ಇಮೇಜಿಂಗ್ ಆಫ್ ದಿ ಕ್ಲೋಸ್ ಸ್ಟ್ರಕ್ಚರ್ಸ್, ಅಂದರೆ ಹತ್ತಿರ ಇರುವಂಥ ಸ್ಟ್ರಕ್ಚರ್ಸನ್ನು ನೋಡೋಕ್ಕೆ ನಾವು ಕೆಳಗಡೆಯಿಂದ ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಏನು ಎಕ್ಸಾಂಪಲ್ ಹೇಳ್ತೀನಿ ನಾನು. ಫಾರ್ ಎಕ್ಸಾಂಪಲ್ 5 ವೀಕ್ ಪ್ರೆಗ್ನೆನ್ಸಿ ಇರುತ್ತೆ, ಅಂದರೆ ಜಸ್ಟ್ ಮಿಸ್ ಆಗಿರುತ್ತೆ ಪೀರಿಯಡ್ಸ್. ಅವಾಗ ನಾವು ಸ್ಕ್ಯಾನ್ ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನ್ ಮಾಡಿದ್ರೆ ಎಷ್ಟೋ ಸತಿ ಏನೂ ಕಾಣಿಸೋದೇ ಇಲ್ಲ. ಆದರೆ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿದ್ರೆ ಒಂದು ಪ್ರೆಗ್ನೆನ್ಸಿ ಕಾಣಿಸುತ್ತೆ, ಒಂದು ಥಿನ್ ರಿಂಗ್ ಥರ ಕಾಣಿಸುತ್ತೆ. ಅದನ್ನು ನಾವು ಕ್ಯಾರೆಕ್ಟರೈಸ್ ಮಾಡಬಹುದು. ಆಮೇಲೆ 6 ವೀಕ್ಸ್, 7 ವೀಕ್ಸಲ್ಲೂ ಅಷ್ಟೇ ಟ್ರಾನ್ಸ್ ಅಬ್ಡಾಮಿನಲ್ ಮಾಡಿದ್ರೆ ಒಂದು ಪ್ರೆಗ್ನೆನ್ಸಿ ಥರ ಕಾಣಿಸಿರುತ್ತೆ, ಆದರೆ ಅದರೊಳಗಿರೋ ಫೀಟಸ್ ಅಂದರೆ ಬೇಬಿ ಕಾಣಿಸಲ್ಲ, ಅದರ ಹಾರ್ಟ್ ಬೀಟ್ ಗೊತ್ತಾಗಲ್ಲ. ಇದು ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿದ್ರೆ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಹಾರ್ಟ್ ಬೀಟು ಎಷ್ಟು ಅಂತಲೂ ಕಂಡುಹಿಡಿಬೋದು ನಾವು. ಸೊ ಇದು ಟ್ರಾನ್ಸ್ವೆಜನಲ್ ಸ್ಕ್ಯಾನ್ನ ಉಪಯೋಗಗಳು. ಮೋರ್ ಇಂಪಾರ್ಟೆಂಟ್ಲಿ ಅರ್ಲಿ ಪ್ರೆಗ್ನೆನ್ಸಿ ಅಂದರೆ 5, 6, 7, 8 ವೀಕ್ಸ್ ಟೈಮಲ್ಲೆಲ್ಲ ಬ್ಲೀಡಿಂಗ್ ಅಂತ ಬರ್ತಾರೆ ಎಷ್ಟೋ ಜನ. ಅಂದರೆ ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಇಲ್ಲ ಇತ್ತಂದಾಗ ನಂಗೆ ಬ್ಲೀಡಿಂಗ್ ಆಗ್ತಾಯಿದೆ ಡಾಕ್ಟ್ರೆ ಅಂತ ಬರ್ತಾರೆ. ಅವಾಗ ಟ್ರಾನ್ಸ್ ಅಬ್ಡಾಮಿನಲ್ ಮಾಡಿದ್ರೆ ಎಷ್ಟೋ ಸತಿ ನಾರ್ಮಲ್ ಆಗಿರುತ್ತೆ, ಬೇಬಿ ನಾರ್ಮಲ್ ಆಗಿರುತ್ತೆ, ಬೇರೆ ಏನೂ ಕಾಣಿಸ್ತಾ ಇರಲ್ಲ. ಅವಾಗ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡಿದರೆ ಒಂದು ಬೇಬಿಯದ ಯಾವ ಥರ ಬೆಳವಣಿಗೆ ನಡೀತಾ ಇದೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೆಕೆಂಡ್, ಇನ್ನೊಂದು ಸಬ್ ಕೊರಿಯಾನಿಕ್ ಹೆಮೊರೇಜ್ ಅಂತ ಒಂದು ಹೇಳ್ತೀವಿ, ಅದು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಅಂದರೆ ಬೇಬಿಯ ಸುತ್ತ ಒಂದು ಬ್ಲೀಡಿಂಗ್ ಆಗಿರುತ್ತೆ, ಯೂಟ್ರಸ್ ಒಳಗಡೆ ಬೇಬಿಯ ಸುತ್ತ ಬ್ಲೀಡಿಂಗ್ ಆಗಿರುತ್ತೆ, ಅದು ಸಬ್ ಕೊರಿಯಾನಿಕ್ ಹೆಮೊರೇಜ್ ಅಂತ ಹೇಳ್ತೀವಿ. ಅದಕ್ಕೆ ಹಲವಾರು ಕಾರಣಗಳಿರುತ್ತೆ, ಬಟ್ ಅದು ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ತುಂಬ ಉಪಯೋಗಕಾರಿ. ಅದೇ ರೀತಿ ಟ್ರಾನ್ಸ್ವೆಜನಲ್ ಸ್ಕ್ಯಾನಲ್ಲಿ ನಾವು ಸರ್ವೈಕಲ್ ಎಲಾಸ್ಟೋಗ್ರಫಿ ಮಾಡ್ತೀವಿ ಮತ್ತು ಸರ್ವಿಕ್ಸ್ ಲೆಂತ್ ಅಸೆಸ್ ಮಾಡ್ತೀವಿ. ಇವಾಗ ಸರ್ವಿಕ್ಸ್ ಮುಂದೆನೇ ಹೋಗಿ ನಿಂತ್ಕೊಳ್ತೇವೆ ಪ್ರೋಬು, ಹಾಗಾಗಿ ಅದರ ಪಕ್ಕದಲ್ಲೇ ನೋಡ್ತೀವಿ. ಹೈ ರೆಸಲ್ಯೂಷನ್ ಇರೋದ್ರಿಂದ ಅದು ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಇನ್ನೊಂದು ರೇರ್ ಅಕೇಷನ್ಸ್ ಪ್ರೆಗ್ನೆನ್ಸಿಯಲ್ಲಿ, ಅಂದರೆ ಯೂಶ್ವಲಿ 12-13 ವೀಕ್ಸ್ ಪ್ರೆಗ್ನೆನ್ಸಿ ಇದ್ದಾಗ ನಾವು ಫೀಟಲ್ ಹಾರ್ಟನ್ನ ಚೆನ್ನಾಗಿ ಅಸೆಸ್ ಮಾಡಬೇಕು ಅಂತಂದಾಗ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಮಾಡ್ತೀವಿ. ಸೊ ಹೀಗಾಗಿ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಒಂದು ತುಂಬ ಉಪಯೋಗಕಾರಿ ಟೆಕ್ನಿಕ್. ಅದು ಅದರಲ್ಲಿ ಯಾವುದೇ ಹಾನಿಕಾರಕ ಇಫೆಕ್ಟ್ಸ್ ಇರೋದಿಲ್ಲ. ನಾವು ಏನು ಮಾಡ್ತೀವಿ, ಮೊದಲು ಅದಕ್ಕೆ ಪ್ರೋಬ್ ಕವರ್ಸ್ ಹಾಕಿ, 2 ಪ್ರೋಬ್ ಕವರ್ ಹಾಕಿ ಸ್ಟೆರೈಲ್ ಆಗಿರುವಂಥದ್ದು, ದೆನ್ ನಾವು ಒಳಗಡೆ ಯೂಸ್ ಮಾಡ್ತೀವಿ. ಸೊ ಇನ್ಫೆಕ್ಷನ್ ಏನು ಇಂಟ್ರೊಡ್ಯೂಸ್ ಆಗಲ್ಲ. ಓನ್ಲಿ ಥಿಂಗ್ ಏನಂತಂದರೆ, ಸಪೋಸ್ ನೀವು ಆಲ್ರೆಡಿ ಏನಾರ ಇನ್ಫೆಕ್ಷನ್ ಸಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದರಿಂದ ಬಂದು ಸ್ಯಾಂಪಲ್ ತೊಗೋಬೇಕು, ವೆಜನಲ್ ಸ್ವ್ಯಾಬ್ ತೊಗೊಂಡು ಟೆಸ್ಟ್ ಮಾಡಬೇಕು ಅನ್ನುವಾಗ ಫಸ್ಟು ಆ ಸ್ವ್ಯಾಬ್ ತೊಗೊಂಡು ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಪ್ರೋಬ್ ಇನ್ಸರ್ಟ್ ಮಾಡಿ ಸ್ಕ್ಯಾನ್ ಮಾಡಬೇಕು ಅಷ್ಟೇ. ಸೊ ಹೀಗಾಗಿ ಟ್ರಾನ್ಸ್ವೆಜನಲ್ ಸ್ಕ್ಯಾನ್ ಸ್ಕೋರ್ಸ್ ಸುಪೀರಿಯರ್ ಕಂಪೇರ್ಡ್ ಟು ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನ್ ಇನ್ ಅರ್ಲಿ ಪ್ರೆಗ್ನೆನ್ಸಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸದಾದ ಸ್ಪೆಷಲ್ ಟೆಕ್ನಿಕ್ಸ್ ಆಫ್ ಸ್ಕ್ಯಾನಿಂಗ್ ಅದ್ರ ಬಗ್ಗೆ ಮಾತಾಡೋಣ. ಇಫ್ ಯು ವಾಂಟ್ ಟು ನೋ ಮೋರ್ ಅಬೌಟ್ ಮೆಡಿಕಲ್ ಇಮೇಜಿಂಗ್, ಪ್ಲೀಸ್ ಫಾಲೋ ಮೀ ಆನ್ ವಿಜ್ಞಾನ್ ಡಾಕ್ಟರ್ ಜಿ. ಜೈ ಹಿಂದ್ ದೋಸ್ತೋ.